ನೀನು? ಯಾಕಮ್ಮ ನಿನಗೆ ನಾನು ಏನು ಕೆಲಸ ಹೇಳಂಗೆ ಇಲ್ವಾ? ಅತ್ತೆ ನಾನು ಆ ಥರ ಹೇಳ್ತಿಲ್ಲ ಅತ್ತೆ, ಅವ್ರು ಕೇಳಿದ್ದಕ್ಕಷ್ಟೇ ಹೇಳಿದೆ. ಬಟ್ಟೆ ಇತ್ತು ನಾನೇ ತೊಳೆಯಕ್ಕೆ ಹೋಗಿದ್ದೆ ಅಂತ ಹೇಳ್ಬೋದಾಗಿತ್ತಲ್ಲ. ನನ್ನ ಮೇಲೆ ಏನು ಹೇಳೋಂಥದ್ದು? ಸಾಕು ಮಾತು ನಿಲ್ಸಮ್ಮ, ಇನ್ನೇನು ಮಾತಾಡ್ಬೇಡ ನೀನು. ನನಗೆ ಬಾಯಿ ಮುಚ್ಚಿಸ್ತಾ ಇದೆಯಲ್ಲ? ಅಲ್ಲ ನಂದೇ ತಪ್ಪು ಅನ್ನಂಗೆ ಮಾತಾಡ್ತಾ ಇದೀಯ ನೀನು. ಇನ್ನೇನು ಹೇಳ್ಬೇಕು ಹೇಳಿ ನಿನ್ಗೆ? ರೀ ಹೋಗ್ಲಿ ಬಿಡ್ರಿ, ಮನೆ ಕೆಲಸ ಯಾವಾಗ ಮಾಡಿದ್ರೆ ಏನೋ, ಅದಕ್ಕೆ ಯಾಕೆ ನೀವು ಅತ್ತೆ ಮೇಲೆ ಕೂಗಾಡ್ತಾ ಇದ್ದೀರಾ? ನೋಡು, ತುಂಬಾ ಒಳ್ಳೆಯವ್ರ ತರ ಇಲ್ಲೇ ನಾಟಕ ಮಾಡಕ್ ಹೋಗ್ಬೇಡ, ಎಲ್ಲ ಗೊತ್ತಾಯ್ತಾ ಅವನಿಗೆ. ಶೋಭಾ ನಿಂತ್ಕೋ, ಚಿಕ್ಕ ಚಿಕ್ಕ ವಿಷಯನೆಲ್ಲ ಇಷ್ಟು ದೊಡ್ಡದಾಗಿ ಮಾಡ್ತೀಯಲ್ಲಮ್ಮ ನೀನು. ನೋಡು, ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡ್ಕೆ ಬಂದಿದ್ದಿ ತಾನೆ, ಎಲ್ಲ ನೀವ್ ಅನ್ಕೊಂಡಂಗೆ ಆಗಿದೆ. ಹಂಗಂತ ಮನೆಗೆ ಕರ್ಕ ಬಂದ್ಬಿಟ್ಟು ಶೋಗೊಂಬೆಗಳ ತರ ಕೂರ್ಸಕ್ಕಾಗಲ್ಲ. ಹಾಗಂತ ಅವಳಿಗೆ ಮನ್ಸಿಗೆ ನೋವಾಗೋ ತರ ಯಾಕೆ ಮಾತಾಡ್ತೀಯಮ್ಮ? ಅವಳೇನ್ ನನಗೆ ಕಿವಿ ಚುಚ್ಚಿದ್ಲು ಆ ತರ ಹೇಳ್ತೀಯಲ್ಲ ನೀನು? ಹೌದು ಕಣೋ, ನಾನ್ ಹೇಳ್ದೆ ಅಂತ ನನ್ನ ಎದುರಿಗೆ ಹೇಳ್ತಾವಳಲ್ಲ. ಹೇಳ್ಬೋದಾಗಿತ್ತಲ್ಲ, ಬಟ್ಟೆ ಇತ್ತು ಒಗ್ಯಕ್ಕೆ ಹೋಗಿದ್ದೆ ಅಂತ. ನನ್ನ ಮೇಲೆ ಏನ್ ಹೇಳ್ಬೇಕಾಗಿತ್ತು? ನೀನ್ ಹೇಳ್ದೆ ಅಂತ ತಾನೇ ಅವಳು ಅದನ್ನ ಹೇಳಿದ್ದು, ಅದನ್ನೇ ಒಂದ್ ದೊಡ್ಡದ್ ಮಾಡ್ತಾ ಇದ್ಯಾ ನೀನು. ಜಯ, ಏನ್ ನಡೀತಾ ಇದೆ ಇಲ್ಲಿ? ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಛೇ, ಏನಪ್ಪ ಈ ಮನೇಲಿ ನೆಮ್ಮದಿನೇ ಇಲ್ದಂಗ್ ಆಗ್ಬಿಟ್ಟಿದೆ. ಜಯ ನಿಂತ್ಕೊಳ್ಳೋ ಇಲ್ಲಿ. ಏಮಾ, ಏನೇ ಮಾತಾಡ್ದೆ ನೀನು? ಏನ್ರಿ ನೀವು ನನ್ನನ್ನು ಕೇಳ್ತಾ ಇದ್ದೀರಾ? ಕೇಳ್ರಿ ಅವ್ರನ್ನೇನೆ. ಯಾಕೆ ನೀನ್ ಹೇಳ್ಬಿಟ್ರೆ ಬಾಯೇನಾದ್ರು ಬಿದ್ದೋಗ್ಬಿಡುತ್ತಾ? ನೋಡ್ರಿ, ಮೊದ್ಲು ನಿಮ್ ಬಗ್ಗೆ ನೆಟ್ಟಗ್ ಬುದ್ಧಿ ಹೇಳ್ರಿ. ಮನೆ ಕೆಲಸ ಅಂದ್ಮೇಲೆ ಹೆಂಗಸ್ರುಗಳಿಗೆ 1000 ಇರುತ್ತೆ, ಹಂಗಂತ ಹೇಳ್ಬಿಟ್ಟು ಇವನೇನು ಮಧ್ಯದಲ್ಲಿ ಮೂಗ್ ತುಗಿಸ್ಕೊಂಡ್ ಬರೋದು? ಈಗ ನೀನೇನಾದ್ರೂ ಒಂದ ಶೋಭಾಗೆ? ನೀವೇನ್ರಿ ಹಿಂಗ್ ಮಾತಾಡ್ತೀರಿ? ನಾನೇನ್ರಿ ಅನ್ನಕ್ ಹೋಗ್ಲಿ ಅವಳಿಗೆ? ನೆನ್ನೆ ನೆನಕಿರೋ ಬಟ್ಟೆ ಹಾಗೆ ಬಿದ್ದಿತ್ತು. ಏನೋ ಇವತ್ತು ಫ್ರೆಂಡ್ ಮನೆಗೆ ಹೋಗಿದ್ರು, ಬಂದ ತಕ್ಷಣ ಬಟ್ಟೆ ಇದಾವೆ ಹೋಗಿ ಅಂತ ಹೇಳ್ದೆ. ಅವಳೇ ಏನು ಮಾತಾಡ್ದೆ ಹೋಗಿ ಬಟ್ಟೆ ಹೋಗ್ಕೊಂಡು ಬಂದಿದ್ದಾಳೆ. ಅಷ್ಟಕ್ಕೇನೆ ಅವ್ನು ಬಂದು ನನ್ನ ಮೇಲೆ ಎಗರಾಡಿದ್ರೆ ಅವಳೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಸಮಾಧಾನ ಬೇಡ್ವಾ ಮನುಷ್ಯನ್ಗೆ? ಅಲ್ಲ, ನಾನೇನ್ ಹೇಳ್ಬಾರ್ದೆ ಹೇಳ್ದೆ ಅವಳಿಗೆ? ಮನೆ ಕೆಲ್ಸನೇ ಹೇಳಂಗಿಲ್ವಾ ಇವನಿಗೆ? ಇಷ್ಟಕ್ಕೂ ನೋಡ್ರಿ, ಮನೆ ಕೆಲಸ ಅಂದ್ಮೇಲೆ ಹೆಂಗಸ್ರುಗಳಿಗೆ 1000 ಇರ್ತವೆ, ಅದಕ್ಕೆ ಇವನೇನೋ ಮಧ್ಯದಲ್ಲಿ ಮೂಗ್ ತುಗಿಸ್ಕೊಂಡ್ ಬರೋಂಥದ್ದು. ಅಷ್ಟು ಹೇಳಿದಕ್ಕೇನೆ ನನ್ನ ಮೇಲೆ ದೊಡ್ಡದಾಗಿ ರೇಗಾಡ್ಕೊಂಡು ಹೋಗ್ತಾನೆ. ಇದನ್ನೆಂತ ಸಂಸಾರನೇ ಒಂದು ಗೊತ್ತಿಲ್ಲ ನನಗೆ. ನೀನ್ ಯಾಕೆ ಹೇಳಕ್ ಹೋಗಿದ್ದೆ? ಹೋಗ್ಲಿ ಬಿಡು, ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ಅಂದ್ರೆ ನಾವು ಏನು ಹೇಳಂಗಿಲ್ಲ, ಅವ್ರ ಪಾಡ್ಗೆ ಅವ್ರು ಇರ್ಲಿ, ನಮ್ಮ ಪಾಡಿಗೆ ನಾವಿರ್ಬೇಕಂದ್ರೆ ಇದಕ್ಕೆ ಅವನಿಗೆ ಸಂಸಾರ ಕಟ್ಕೊಂಡ್ ಬಂದಿದ್ದು. ಅದನ್ನೇ ನೀನ್ ಯಾಕೆ ಇಷ್ಟು ದೊಡ್ಡದಾಗಿ ರಂಪ ಮಾಡ್ತಾ ಇದ್ಯಾ? ಅದನ್ನ ನಿಧಾನಕ್ಕೆ ಹೇಳಿದ್ರೆ ಆಯ್ತಲ್ವಾ? ನಾನು ಅದನ್ನೇ ಹೇಳಿದ್ದು. ನಿನ್ನ ಹೆಂಡ್ರಿಗೆ ಇತ್ಲಾಗ ಬಟ್ಟೆ ಇದ್ವು ಒಂದೆರಡು ತೊಳೆಯಕ್ಕೆ ಹೇಳಿದ್ದೀನಪ್ಪ ಅಂತ ಹೇಳಿದ್ದಷ್ಟೇ. ಅಷ್ಟಕ್ಕೇನೆ ಅವಳ ಹತ್ರ ಹೆಂಗ್ ನಡ್ಕೋಬೇಕಂತ ಗೊತ್ತಾಗಲ್ವಾ ನಿನಗೆ? ಯಾವಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಅಂತ ನನಗೆ ಬುದ್ಧಿ ಹೇಳಕ್ ಬಂದವನಿ. ನೋಡಿ ಅಮ್ಮ, ನಾನು ಮೊದ್ಲೇ ಹೇಳಿದ್ದೀನಲ್ವಾ ನಿನ್ಗೆ, ಆ ಹೆಣ್ಮಗ್ಳ ಹತ್ರ ಏನಿದ್ರು ನಿಧಾನಕ್ಕೆ ನಡ್ಕ ಅಂತ. ಅಲ್ಲ, ನಿಂದ್ರ ವರ್ಷ ನಿಧಾನಕ್ಕೆ ಮಾತಾಡು. ಏನಿದ್ರು ಸಮಾಧಾನವಾಗಿ ಬಗೆಹರಿಸ್ಕೊಂಡ್ರಾಯ್ತು. ಹಿಂಗ್ ಕೂಗಾಡಿದ್ರೆ ಏನ್ ಬಂತು ಹೇಳು? ನೋಡಿ, ಈಗ ಅವ್ರು ಬೇಜಾರು ಮಾಡ್ಕೊಂಡು ಹೋದ್ರು. ಈ ತರ ಎಲ್ಲ ಮಾಡೋದು ಸರಿನಾ ನೀನು? ಈ ಮನೆಗೆ ಎಲ್ಲರೂ ನನಗೆ ಬುದ್ಧಿ ಹೇಳೋರೆ ಆಗ್ಬಿಟ್ರು. ನಮ್ದೇನು 10 ಪೈಸದ್ ನಡಿಯಂಗಿಲ್ಲ ಈ ಮನೆ ಒಳಗೆ, ಎಲ್ಲ ಇವ್ರದೇ ನಡಿಬೇಕು. ಆಯ್ತು, ಇನ್ಮೇಲೆ ಏನೇ ಇದ್ರು ಸ್ವಲ್ಪ ನಿಧಾನವಾಗಿ ಹೇಳು. ಹೂ ಕಣ್ರಿ, ಅವ್ನ್ ತಗೋಗ ಅಪಾಯಿಂಟ್ಮೆಂಟ್ ತಗೊಂಬತ್ತೀನಿ ನಾನು. ನಿನ್ನ ಎಂಟ್ರಿಗಿಂತ ಕೆಲಸ ಹೇಳ್ಬೇಕು ನಾನು, ಹೇಳ್ಬೇಕಾ ಬೇಡವಾ ಅಂತ ಹೇಳಿ. ಹೋಗ್ರಿ ಸುಮ್ನೆ. ನೀವು ಏನಂತ ಮಾತಾಡಕ್ ಬಂದ್ರಿ ಇಲ್ಲಿ ಮಧ್ಯದಲ್ಲಿ? ಛೇ, ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನ ಎಷ್ಟು ದೊಡ್ಡದಾಗಿ ಮಾಡ್ತೀರಾ ನೋಡ್ರಿ ಮನೇಲಿ ನೀವು. ಎಷ್ಟು ಧೈರ್ಯ ಇದ್ರಿ ಇವಳಿಗೆ? ನನ್ನ ಎದುರಿಗೆ ನನ್ನ ಮಗುಂಗೆ ಕಿವಿ ಚುಚ್ತಾಳಲ್ಲ. ಶೋಭಾ, ಶೋಭಾ ಹೇಳ್ರಿ. ಇಲ್ಲಿ ನೋಡು ಶೋಭಾ. ಹೇಳ್ರಿ. ಅಲ್ಲ, ಹೋಗ್ಬೇಕಾದ್ರೆ ನನ್ಗೊಂದು ಮಾತು ಹೇಳೋಗ್ಬೇಕಲ್ವಾ ನೀನು? ಮಾತಾಡು ಶೋಭಾ, ಸುಮ್ಮನೆ ಈ ತರ ಇದ್ರೆ ನನಗೆ ಬೇಜಾರಾಗುತ್ತೆ ನೋಡು. ಅಲ್ಲರಿ, ನಾನೇನ್ ತಪ್ಪು ಮಾಡಿದೆ? ಅತ್ತೆ ಯಾಕೆ ನನ್ನ ಮೇಲೆ ಆ ಥರ ರೇಗಾಡಿದ್ರು? ಅಮ್ಮ ಬದಲಾಗಿ ನಾನ್ ಸಾರಿ ಕೇಳ್ತೀನಿ, ಸರಿನಾ? ಬೇಜಾರು ಮಾಡ್ಕೋಬೇಡ ಶೋಭಾ. ಅಲ್ಲರಿ, ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ನಾನು ಒಪ್ಕೊಂತೀನಿ. ನಾನು ಏನು ತಪ್ಪು ಮಾಡ್ದೇನೆ, ಯಾಕ್ರಿ ಬೈಬೇಕು ನನ್ಗೆ ಅವರು? ಇಷ್ಟಕ್ಕೂ ನಾನು ಏನ್ರಿ ನಿಮಗೆ ಕಿವಿ ಚುಚ್ಚಿದೆ? ಎಂತ ಮಾತಂದ್ರು ನೋಡಿ, ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಆ ಮಾತು ಅನ್ನಿಸ್ಕೊಂಡು. ಸರಿ, ಸಮಾಧಾನ ಮಾಡ್ಕೋ ಶೋಭಾ. ನಾನೇನ್ ಹೇಳಿದ್ದೆ ನಿನಗೆ? ಐಶುಗೆ ಕೆಲಸ ಹೇಳಿದ್ದೀನಿ, ಮುಗಿಸಿದಳ, ಹೋಗಿ ನೋಡ್ಕೊಂಡ್ ಬಾ ಅಂತ ಹೇಳಿದ್ದು. ನೀನ್ ಡೈರೆಕ್ಟ್ ಅಲ್ಲಿ ಹೋಗೋದ್ ಬಿಟ್ಟು ಅಮ್ಮನ ಏನಕ್ಕೆ ಮಾತಾಡ್ಸಕ್ ಹೋಗಿದ್ದೆ? ನಾನು ಐಶು ರೂಮ್ಗೆರಿ ಹೋಗಿದ್ದು, ಆದ್ರೆ ಅಲ್ಲಿ ವಿಷಯನೇ ಬೇರೆ ಇತ್ತು. ಏನ್ ವಿಷಯ ಬೇರೆ ಇತ್ತು? ಅದೇನ್ ಹೇಳ್ತಾ ಇದ್ಯಾ? ಬಿಡಿಸಿ ಹೇಳ್ಬಾರ್ದಾ? ಏನು ಐಶು ರೂಮ್ಗೆ ಹೋಗ್ತಾ ಇದ್ಯಾ? ಇನ್ಮೇಲೆ ಯಾವತ್ತೂ ಹೇಳ್ದೆ ಕೇಳಿ ಅವ್ರ ರೂಮ್ಗೆಲ್ಲ ಹೋಗ್ಕೊಡ್ದು ಅಂತೆಲ್ಲ ಹೇಳಿದ್ರು. ಯಾಕಂತೆ? ಗೊತ್ತಿಲ್ಲ ರೀ. ಮೊದ್ಲು ಹೋಗಿ ಐಶುನ ನೋಡಿ, ಅವಳಿಗೆ ಏನು ಅಂತಿದಾರೋ ಏನೋ ಗೊತ್ತಿಲ್ಲ, ಅವಳು ಡೋರ್ ಲಾಕ್ ಮಾಡ್ಕೊಂಡಿದ್ಲು. ಹೌದಾ? ಹ್ಞೂ ರೀ. ಇನ್ಮೇಲೆ ನಾನು ಅವಳ ರೂಮ್ಗೆ ಏಕಾಏಕಿ ಹೋಗಂಗಿಲ್ವಂತೆ, ಅತ್ತೆನ ಕೇಳ್ಬಿಟ್ಟೆ ಹೋಗ್ಬೇಕಂತೆ. ಸರಿ, ನಾನು ಐಶು ರೂಮ್ಗೆ ಹೋಗಿ ಬರ್ತೀನಿ. ಬೇಜಾರು ಮಾಡ್ಕೋಬೇಡ ಶೋಭಾ. ಪರವಾಗಿಲ್ಲ ರೀ. ಸಮಾಧಾನ ಮಾಡ್ಕೋ ಶೋಭಾ, ಪ್ಲೀಸ್. ರೀ, ಮೊದ್ಲು ಹೋಗಿ ಐಶುನ ಮಾತಾಡ್ಸ್ಕೊಂಡ್ ಬನ್ನಿ. ಸರಿ ಶೋಭಾ, ಬರ್ತೀನಿ ಇರು. ಐಶು, ಐಶು, ಐಶು,
ಓಪನ್ ಮಾಡಕ್ಕೆ ಇಷ್ಟೊತ್ತು? ಅದು ಮಲ್ಕೊಂಡಿದ್ದೆ ಅಣ್ಣ. ಯಾಕೆ ಕೆಲಸ ಹಿಡಿದ್ನಲ್ಲ, ಎಲ್ಲ ಮುಗಿಸ್ದಾ? ಇನ್ನೂ ಇಲ್ಲ ಅಣ್ಣ, ಸ್ವಲ್ಪ ಇದೆ. ಶೋಭಾ ಬಂದಿಲ್ಲ ನಿನ್ ರೂಮ್ಗೆ? ಇಲ್ಲ ಅಣ್ಣ, ಬಂದಿಲ್ಲ. ನೀನ್ ಯಾಕೆ ಬೇಜಾರಲ್ಲಿದ್ಯಾ? ಏನೂ ಇಲ್ಲ ಅಣ್ಣ. ನನ್ನ ಹತ್ರನೇ ಮುಚ್ಚುಮರೆ ಮಾಡ್ತೀಯಾ? ಏನಾಯ್ತು ಹೇಳು, ಅಮ್ಮ ಏನಾದ್ರು ಅಂದ್ರ? ಏನು ಅಂದಿಲ್ಲ ಅಣ್ಣ. ಸುಳ್ಳು ಹೇಳ್ಬೇಡ. ಮತ್ತೆ ನೀನ್ ಅದಕ್ಕೆ ರೂಮಿಗೆ ಬರಕ್ ಹೋದಾಗ ಅಮ್ಮ ಏನೋ ಹೋಗೋದ್ ಬೇಡ, ನಾನು ಹೇಳ್ದೆ ಕೇಳ್ದೆ ಆ ರೂಮ್ಗೆ ಅಂತೆಲ್ಲ ಹೇಳಿದ್ರಂತೆ. ಅಂತ ತಪ್ಪು ನೀನೇನ್ ಮಾಡ್ದೆ? ನಾನೇನು ಮಾಡಿಲ್ಲ ಅಣ್ಣ. ನೋಡು ಐಶು, ನನ್ನ ಹತ್ರ ಏನು ಮುಚ್ಚುಮರೆ ಮಾಡ್ಬೇಡ. ನನ್ಗೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅರ್ಥ ಆಗ್ತಿಲ್ಲ. ಒಂದು, ಅಮ್ಮ ಶೋಭಾ ಮೇಲೆ ತುಂಬಾ ರೇಗಾಡ್ತಿದ್ದಾರೆ. ಅದು ಅಲ್ಲದೆ ನೀನ್ ರೂಮಿಗೆ ಬರೋದ್ ಬೇಡ ಅಂತ ಬೇರೆ ಹೇಳಿದ್ದಾರೆ. ನೀನೇನ್ ಮಾಡಿದ್ಯಾ ಅನ್ನೋದನ್ನ ನಿಜ ಹೇಳು. ಅಣ್ಣ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ಅಷ್ಟಕ್ಕೇನೆ ಅಮ್ಮ ಏಕಾಏಕಿ ರೂಮಿಗೆ ಬಂದು ಹೊಡೆದು ಬಡ್ದು ಫೋನ್ ಕಿತ್ಕೊಂಡು ಹೋದ್ರು. ಅಷ್ಟೇ ಅಣ್ಣ ಆಗಿದ್ದು. ಏನು, ಫೋನ್ ಕಿತ್ಕೊಂಡು ಹೋದ್ರಾ? ಹ್ಞೂ ಅಣ್ಣ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೆ. ಫೋನ್ ಕಾಲ್ ಬಂತು ಅಂತ ಪಿಕ್ ಮಾಡಿ ಮಾತಾಡ್ತಿದ್ದೆ. ಅಮ್ಮ ಯಾವಾಗ ಬಂದು ನನ್ನ ಹಿಂದೆ ನಿಂತ್ಕೊಂಡಿದ್ರು ಗೊತ್ತಿಲ್ಲ ಅಣ್ಣ ನನಗೆ. ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲೂ ಹೊರಗಡೆ ಹೋಗ್ತಾ ಇದೀವಿ, ಸಿಗ್ತೀಯಾ ಅಂತ ಕರೆದ್ರು. ಇವತ್ತಾಗಲ್ಲ, ಬಿಸಿ ಇದ್ದೀನಿ, ನಾಳೆ ಸಿಗ್ತೀನಿ ಅಂತ ಹೇಳಿದೆ. ಅಷ್ಟಕ್ಕೇನೆ ಅಮ್ಮ ಹೊಡೆದು ಬಡ್ದು ಫೋನ್ ಕಿತ್ಕೊಂಡೋದ್ರು. ಅದನ್ನೇ ತಪ್ಪರ್ಥ ತಿಳ್ಕೊಂಡಿದ್ದಾರೆ. ಯಾರ ಜೊತೆ ಮಾತಾಡ್ತಿದ್ದೆ ಫೋನಲ್ಲಿ? ಏನಣ್ಣ ನೀನು ಹಾಗೆ ಕೇಳ್ತೀಯ? ನನ್ನ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಲ್ವಾ. ಎಲ್ಲರೂ ನಾನು ಪ್ರೂವ್ ಮಾಡಿ ತೋರಿಸ್ಬೇಕಾ ಈ ಮನೇಲಿ? ಬೇಜಾರು ಮಾಡ್ಕೋಬೇಡ ಐಶು, ಅಮ್ಮ ಅಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ನೀನು ಕೇಳಿದೆ ಅಷ್ಟೇ. ಅಷ್ಟಕ್ಕೆ ಫೋನ್ ತಗೊಂಡೋಗೋಂಥ ಅವಶ್ಯಕತೆ ಏನಿದೆ? ಪರವಾಗಿಲ್ಲ ಬಿಡೋಣ, ಆ ಫೋನ್ ಅಮ್ಮನೇ ಇಟ್ಕೊಳ್ಳಿ. ಆ ಫೋನ್ ನನ್ನ ಹತ್ರ ಇದ್ರೆ ತಾನೇ ಅಮ್ಮಂಗೆ ನನ್ನ ಮೇಲೆ ಅನುಮಾನ. ಐಶು, ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಎದುರ್ಕೊಬೇಕು? ಈ ಥರ ಫೋನ್ ಎಲ್ಲ ತಗೊಂಡೋಗೋದು ಎಷ್ಟು ಮಾತ್ರ ಸರಿ ಹೇಳು? ಸರಿ, ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಬೇಡ ಅಣ್ಣ, ಈಗ ಹೋಗಿ ಏನು ಕೇಳಕ್ ಹೋಗ್ಬೇಡ. ಮೊದಲೇ ಅಮ್ಮ ರೇಗಾಡ್ತಿದ್ದಾರೆ. ನಾನು ಮಾತಾಡ್ತೀನಿ, ಸುಮ್ಮನೆ ಇರು ಅಂತ ಹೇಳ್ದೆ ತಾನೇ? ಅಲ್ಲ ಅಣ್ಣ, ಯಾರ ಜೊತೆನೂ ಮಾತಾಡೋ ಹಾಗೂ ಇಲ್ವಾ ಈ ಮನೆಯಲ್ಲಿ? ಅಲ್ಲ, ನಿನ್ ರೂಮಿಗೆ ಬರೋದ್ ಬೇಡ ಅಂತ ಯಾಕೆ ಕಂಡೀಷನ್ ಮಾಡಿದ್ರು ಶೋಭಂಗೆ? ಆ ಥರ ಎಲ್ಲ ಏನೂ ಇಲ್ಲ ಅಣ್ಣ, ಸುಮ್ಮನೆ ನನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿರ್ಬೋದು. ಸರಿ, ನೀನು ಆರಾಮಾಗಿದೆಯಾ ತಾನೇ? ಹಲೋ ಹಲೋ, ಕಲ್ಯಾಣಿ ಏನು ಮಾಡ್ತಾ ಇದೀಯಾ? ಹೇಳಮ್ಮ, ಮನೆ ಕೆಲಸ. ಕಲ್ಯಾಣಿ, ಅರ್ಜೆಂಟ್ನಾಗ ನೀನು ಊರಿಗೆ ಬರ್ಬೇಕಲ್ಲ. ಯಾಕಮ್ಮ, ಏನಾಯ್ತು? ಯಾಕೆ ಏನು ಅಂತ ಎಲ್ಲ ಇಲ್ಲಿಗೆ ಬಂದ್ಮೇಲೆ ಹೇಳ್ತೀನಿ. ಅರ್ಜೆಂಟ್ನಾಗ ಹೊರಟ್ಬಿಟ್ಟು ಬಾ ನೀನು. ಸಾರಿ ಅಮ್ಮ, ಇವಾಗ ಬರೋಕ್ಕಾಗಲ್ಲ. ಅವ್ರು ಬೇರೆ ಆಫೀಸ್ಗೆ ಹೋಗಿದ್ದಾರೆ. ಮಗುನ ಯಾರು ನೋಡ್ಕೊತಾರೆ? ಮಗಿನೂ ಕರ್ಕೊಂಬಾರೆ. ಏನು ವಿಷಯ ಅಂತ ಫೋನಲ್ಲೇ ಹೇಳಮ್ಮ. ಇನ್ನೇನು ವಿಷಯ ಇರುತ್ತೆ? ಐಶು ಬಗ್ಗೆ ಮಾತಾಡ್ಬೇಕಾಗಿತ್ತು, ಬಾ. ಐಶು ಬಗ್ಗೆನಾ? ಏನಮ್ಮ ಅಂತ ಇಂಪಾರ್ಟೆಂಟು? ಹಂಗಾರೆ ಇವತ್ತು ಬರೋಕ್ಕಾಗಲ್ವೇನೆ ನೀನು? ಅಮ್ಮ, ನಿನ್ಗೆ ಗೊತ್ತಲ್ವಾ ಮನೆ ಪರಿಸ್ಥಿತಿ. ಅವ್ರು ಆಫೀಸ್ಗೆ ಹೋಗಿದ್ದಾರೆ. ಈಗ ನಾನು ಒಬ್ಳೆ ಬಂದ್ರೆ ಸುಮ್ಮನೆ ಮನೆಗೆ ಬಂದ್ಮೇಲೆ ರೇಗಾಡ್ತಾರೆ, ಒಬ್ಳೆ ಏನಕ್ಕೆ ಹೋಗಿದ್ದೆ ಅಂತ. ಹಂಗಾರೆ ಯಾವಾಗ ಬರ್ತಿ ಹೇಳು? ಸರಿ, ನಿಮ್ಮ ಅಳಿಯನ್ನ ಕೇಳ್ತೀನಿ, ಯಾವಾಗ ಅವ್ರು ಫ್ರೀ ಇರುತ್ತೆ ಅವಾಗ ಬರ್ತೀವಿ ತಗೋ. ಇವಳು ಐಸು ಬಾರಿ ಹೆಚ್ಚಿಬಿಟ್ಟವಳೆ ಕಣೆ. ಬಿಡಮ್ಮ, ಕಾಲೇಜ್ಗೆ ಹೋಗೋ ಹುಡುಗಿ, ಅವಳಿಗೆ ಯಾಕೆ ನೀನು ತೊಂದರೆ ಕೊಡ್ತೀಯಾ? ನೋಡೆ, ದೊಡ್ಡವಳಾಗಿ ನೀನು ಹಿಂಗೆ ಮಾತಾಡೋದು ಸರಿ ಇಲ್ಲ. ಇರೋವಷ್ಟು ಅವಳಿಗೆ ಭಯವಾಗಿ ಇರೋ ಕೇಳು ಫೋನ್ ಮಾಡಿ. ಈಗ ಆಗ್ಬಾರ್ದಂಥದ್ದು ಏನಾಯ್ತು ಅಂತ. ಅಲ್ಲ ಕಣೆ, ಮೊದಲು ಫೋನ್ ಮಾಡಿ ಅವಳು ಯಾರನ್ನ ನಾನು ಇಷ್ಟಪಡ್ತಾವಳ ಅಂತ ತಿಳ್ಕ ನೀನು. ಅಮ್ಮ, ನೀನೇನಮ್ಮ ಈ ಥರ ಮಾತಾಡ್ತೀಯ ಅವಳ ಬಗ್ಗೆ? ನೋಡು ಕಲ್ಯಾಣಿ, ನನಗೆ ನೀನು ಮಾತಿಗೆ ಮಾತು ಏನು ಹೇಳಕ್ ಹೋಗ್ಬೇಡ. ನಾನು ಹೇಳ್ದಷ್ಟು ಕೆಲಸ ಮಾಡು ನೀನು ಅಷ್ಟೇ. ಅವಳು ನನ್ನ ಹತ್ರ ಏನು ಬಾಯಿ ಬಿಡಕ್ಕೆ ಹೋಗಲ್ಲ. ಅಕ್ಕ ಅಂತ ನಿನ್ನ ಹತ್ರ ಏನಾನ ಹೇಳ್ಕೋಬೋದು ಅವಳು. ಸುಮ್ಮನೆ ಕೇಳಿ ನೋಡು. ಯಾಕಮ್ಮ ಅವಳಿಗೆ ಟಾರ್ಚರ್ ಕೊಡ್ತಿದ್ಯಾ ನೀನು? ಏನಾದರೂ ಅಂದ್ಯಾ ಅವಳಿಗೆ? ಈಗ ನಿನಗೆ ಯಾಕಿಂತ ಅನುಮಾನ ಬಂತು? ಅನುಮಾನ ಪಡಂಗೆ ನಡ್ಕೊಂಡ್ರೆ ಇನ್ನೇನಾಗುತ್ತೆ? ಅಲ್ಲ ಕಣೆ, ಯಾರ ಹತ್ರನ ಫೋನಾಗಿ ಮಾತಾಡ್ತಾವಳೆ. ಇವತ್ತು ನಾನು ಎಲ್ಲೂ ಸಿಗೋಕ್ಕಾಗಲ್ಲ, ನಾಳೆ ಸಿಗ್ತೀನಿ, ಮನೇಲಿ ಅಮ್ಮ ಇದ್ದಾರೆ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಈ ಥರ ಎಲ್ಲ ಮಾತಾಡ್ತಾವಳೆ. ಅದನ್ನೆಲ್ಲ ಯಾಕಮ್ಮ ಇಷ್ಟು ದೊಡ್ಡದಾಗಿ ಮಾಡ್ತಾ ಇದೀಯ ನೀನು? ಅಲ್ಲ ಕಣೆ, ನೀನು ನನಗೆ ಹೇಳ್ತಿದ್ಯಲ್ಲ ಈ ಮಾತನ್ನ. ಅಲ್ಲ, ಈ ವಿಷಯ ನಿಂಗೆ ಬಿಟ್ಟರೆ ನಾಳೆ ದಿನ ದೊಡ್ಡದಾಗಲ್ವೇನೆ? ಮೊದಲು ಅವಳು ಯಾರ ಜೊತೆ ಮಾತಾಡೋದು ಏನು ಅಂತ ಮೊದಲು ನಿಧಾನಕ್ಕೆ ಮಾತಾಡೋ ಅವಳ ಜೊತೆ. ಅದನ್ನ ಬಿಟ್ಬಿಟ್ಟು ನೀನು ಕೂಗಾಡೋದು ರೇಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಇದಿನ್ನೂ ದೊಡ್ಡದೇ ಆಗುತ್ತೆ ಮತ್ತೆ. ಅವಳು ಹೇಳ್ಬೇಕಲ್ಲ, ನಾನು ಕೇಳಿದೆ. ಅಮ್ಮ, ಮೊದಲು ಅವಳ ಜೊತೆ ಪ್ರೀತಿಯಿಂದ ಮಾತಾಡೋದನ್ನ ಕಲಿ ನೀನು. ಸುಮ್ಮನೆ ರೇಗಾಡೋದ್ರಿಂದ ಅವಳು ಇನ್ನೂ ಜಾಸ್ತಿ ಮಾಡ್ತಾಳೆ ಅಷ್ಟೇ. ಇನ್ನು ಅವಳು ಯಾರ ಜೊತೆ ಮಾತಾಡಿದ್ದಾಳೆ ಏನು ಅನ್ನೋದು ಕನ್ಫರ್ಮ್ ಇಲ್ಲ ನಿನಗೆ. ಅದೇನಾದ್ರೂ ಇನ್ನು ಕನ್ಫರ್ಮ್ ಇದೆಯಾ? ನೋಡೆ ಕಲ್ಯಾಣಿ, ಇಂಥವೆಲ್ಲ ನನಗೆ ಸರು ಬರೋಕ್ಕಿಲ್ಲ. ಐಶುನ ನಮ್ಮ ಅಣ್ಣನ ಮಗನ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನು, ಅಣ್ಣನ ಮಗನ? ಯಾರಮ್ಮ ಅವರು? ನಿನಗೂ ಗೊತ್ತಿಲ್ಲ ಕಣೆ, ರವಿ ಅಂತ. ಈಗ ಮಾನ್ಸಿನ ಜೈಗ್ ಮಾಡ್ಕೋಬೇಕಾಗಿತ್ತು, ಇವನ್ ಮಾಡ್ಕೊಂಡ್ಲಿಲ್ಲ. ಈಗ ಐಸುನ ನಾನು ತವ್ರ ಮನೆಗೆ ಕೊಟ್ಟು ಮದುವೆ ಮಾಡ್ಕೊಳ್ಳೋಣ ಅಂತಂದ್ರೆ ಇವಳು ಈಗಾಗಲೇ ಇವೆಲ್ಲ ಆಟ ಆಡ್ತಾವಳಲ್ಲ. ನೋಡಮ್ಮ, ಈ ವಿಷಯ ಸುಮ್ಮನೆ ನೀನು ಇಲ್ಲಿಗೆ ಬಿಟ್ಬಿಡು. ಅಲ್ಲಮ್ಮ, ಅವ್ರು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ, ನಾನು ಸಹ ನೋಡಿಲ್ಲ. ಅಂಥದ್ರಲ್ಲಿ ಐಶುನ ಅವನು ಕೊಟ್ಟು ಮದುವೆ ಮಾಡಬೇಕು ಅಂತಂದ್ರೆ ಅಪ್ಪಂಗೆ ಜೈಗೆಲ್ಲ ಹೇಳಿದ್ಯಾ ಈ ವಿಷಯನ? ನೋಡು ಕಲ್ಯಾಣಿ, ಜೈ ಜೀವನದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ. ಈಗ ಇವಳ ಜೀವನದಲ್ಲೂ ನಾನು ಅದೇ ತಪ್ಪು ಮಾಡ್ತೀನಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ.
ಇವಳ ವಿಷಯದಲ್ಲಿ ನಾನು ಯಾರನ್ನ ಮಧ್ಯಕ್ಕೆ ಬಿಟ್ಕೊಳ್ಳಲ್ಲ. ಹಾಗಂತ ಅವ್ನು ಯಾರು ಏನು ಅಂತ ವಿಚಾರಿಸ್ತೇನೆ ಅವ್ರು ಕೊಟ್ಟು ಮದುವೆ ಮಾಡೋದು ಎಷ್ಟು ಮಾತ್ರ ಸರಿಯಮ್ಮ? ನೋಡು ಕಲ್ಯಾಣಿ, ರವಿ ಅಂತ ಅವನ ಹೆಸರು, ಒಳ್ಳೆ ಹುಡುಗನೇ. ಸಾಲದಕ್ಕೆ ಸ್ವಂತ ನಮ್ಮ ಅಣ್ಣನ ಮಗ. ನನ್ನ ತವ್ರ ಮನೆ ಉಳ್ಕೊಳಂಗಾಗುತ್ತೆ. ಅತ್ತಿಗೆನೂ ಸ್ಯಾನೆ ಆಸೆ ಇಕ್ಕೊಂಡವಳೆ ಐಸುನ ನನ್ನ ಮಗ್ಗೆ ಕೊಟ್ಟು ಮದುವೆ ಮಾಡು ಅಂತಾನ. ಯಾಕಂದ್ರೆ ಜೈಗಂತೂ ನನ್ನ ಮಗಳನ್ನ ಮಾಡ್ಕೊಂಡ್ಲಿಲ್ಲ. ಈಗ ಅವಳನ್ನಾದ್ರೂ ನನ್ನ ಸೊಸೆಯಾಗಿ ಮಾಡ್ಕೊಡು ಅಂತ ಕಾಯ್ಕೊಂಡವಳೆ. ಇವಳೇನೆ ಇನ್ನೂ 1 ವರ್ಷ ಹಂಗೆ ಓದ್ಲಿ ಅಂತ ನಾನು ಸುಮ್ಮನೆ ಇದ್ರೆ ಇವಳು ಈಗಾಗ್ಲೇ ಇವೇನೇನೋ ಗುಂಡ ಮಂದು ಬಿತ್ಕೊಂಡ್ರೆ ನಾನು ಸುಮ್ಮನೆ ಇರ್ಬೇಕಾ? ಅಮ್ಮ ಆತರ ಬೀಳಕ್ ಹೋಗ್ಬೇಡ, ಆತರ ಬಿದ್ದು ಏನೇನೋ ಮಾಡಕ್ ಹೋಗ್ಬೇಡ. ಸ್ವಲ್ಪ ಸಮಾಧಾನವಾಗಿರು ನಾವು ಬರೋವರೆಗೂ. ಅಮ್ಮ ಫೋನ್ ಕೊಡಮ್ಮ ಇಲ್ಲಿ. ನೋಡಿದೆ ಐಶುಯಿಂದ ಫೋನ್ ನಾನೇ ಇಸ್ಕೊಂಡ್ ಬಂದಿರೋದು. ಅಮ್ಮ ಫೋನ್ ಕೊಡು ಅಂದೆ ನಾನು ನಿನ್ಗಷ್ಟೇ. ನೋಡಮ್ಮ, ನಿನ್ನ ಪ್ರಾಬ್ಲಮ್ಮು ನಿನ್ನ ಟೆನ್ಷನ್ನು 1000 ಇರಲಿ, ಅದನ್ನು ಕುತ್ಕೊಂಡು ಬಗೆಹರಿಸು. ಐಶು ಹತ್ರ ಈ ರೀತಿ ಎಲ್ಲ ನಡ್ಕೊಳ್ಳೋದು ಸರಿ ಇರಲ್ಲ. ಫೋನ್ ಕಿತ್ಕೊಂಡ್ಬಂದು ಮಾತ್ರಕ್ಕೆ ಎಲ್ಲ ಸರಿ ಹೋಗುತ್ತೆ ಅಂತ ತಿಳ್ಕೊಬೇಡ ನೀನು. ಅಲ್ಲ, ಫ್ರೆಂಡ್ ಜೊತೆ ಮಾತಾಡಿದ್ರು ಅಂದ್ ಮಾತ್ರಕ್ಕೆ ನೀನು ಫೋನ್ ಕಿತ್ಕೊಂಡು ಬಂದಿದ್ಯಲ್ಲ. ನೋಡು ಜಯ, ಒಳ್ಳೆ ಮಾತನ್ನ ಹೇಳ್ತಿದ್ದೀನಿ. ಹೆಣ್ಮಕ್ಳ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ಅವ್ರನ್ನ ಎಷ್ಟು ಭಯದಲ್ಲಿ ಇಟ್ಕೋಬೇಕು ಅಷ್ಟು ಭಯದಾಗ ಇಟ್ಕೋಬೇಕು. ಹಾಗಂತ ಫೋನ್ ಕಿತ್ಕೊಂಡು ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ನಮ್ಮ ಮಕ್ಳ ಮೇಲೆ ನಮಗೆ ನಂಬಿಕೆ ಇರಬೇಕಮ್ಮ ಫಸ್ಟು. ಏನು ನಂಬಿಕೆ ಇರಬೇಕು? ಇವೆಲ್ಲ ನೀನು ನನಗೇನು ಹೇಳಕ್ ಬರಬೇಡ. ನಿನ್ನ ಹತ್ರ ಮಾತಾಡೋದೇ ಒಂದು ದೊಡ್ಡ ವೇಸ್ಟ್ ಕಣಮ್ಮ. ಆ ಟೆನ್ಷನ್ ಎಲ್ಲ ತೊಗೊಂಬಂದು ಶೋಭಾ ಮೇಲೆ ಹಾಕಿದ್ಯಾ ನೀನು. ಯಾವಾಗ ಬುದ್ಧಿ ಬರುತ್ತೋ ಏನೋ ನಿನಗೆ. ಇನ್ನೊಂದ್ಸರಿ ಈ ಥರ ಎಲ್ಲ ನಡ್ಕೊಂಬೇಡ ನೀನು. ಐಶು ತಗೋ ಫೋನ್. ಅಮ್ಮ ಏನು ಅಂದಿಲ್ವಾ ಅಣ್ಣ? ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೋಬೇಡ. ನೀನು ಓದಿನ ಕಡೆ ನಿನ್ ಗಮನ ಕೊಡು ಅಷ್ಟೇ. ತಗೋ. ಥ್ಯಾಂಕ್ಸ್ ಅಣ್ಣ. ಸರಿ, ಕಾಲೇಜ್ ಇಲ್ವಾ ನಿನಗೆ? ಬೆಳಗ್ಗೆ ಹೋಗ್ಬೇಕು ಅಣ್ಣ. ಸರಿ, ನಾನು ಹೊರಡೋ ಟೈಮಲ್ಲಿ ರೆಡಿ ಇರು, ಬಿಟ್ಟು ಹೋಗ್ತೀನಿ. ಸರಿ ಅಣ್ಣ. ಸಿಸ್ಟರ್, ವಾರ್ಡ್ ನಂಬರ್ 18, ಟೈಮಿಂಗ್ಸ್ 4:30 ಹಾಕು. ಹಲೋ. ಹಲೋ ಮಧು. ಒಂದು ನಿಮಿಷ ಐಶು. ಎಕ್ಸ್ಕ್ಯೂಸ್ ಮೀ. ಸರ್. ಡೀಟೇಲ್ಸ್ ಎಲ್ಲ ಕ್ಯಾಬಿನಿಗೆ ತಂದ್ಕೊಡಿ. ಓಕೆ? ಸರಿ ಸರ್. ಹಲೋ. ಎಲ್ಲಿದ್ದೀರಾ ಮಧು? ಐಶು, ಫೋನ್ ಯಾರು ತಂದ್ಕೊಟ್ರು? ಅಣ್ಣ ತಂದ್ಕೊಟ್ರು. ಅಣ್ಣಗೆಲ್ಲ ವಿಷಯ ಹೇಳ್ದಾ? ಇರೋ ವಿಷಯ ಹೇಳ್ದೆ ಮಧು. ಅಮ್ಮ ಹತ್ರ ಏನು ಮಾತಾಡಿದ್ರೋ ಗೊತ್ತಿಲ್ಲ, ಫೋನ್ ಇಸ್ಕೊಂಬಂದು ಕೊಟ್ಟಿದ್ದಾನೆ. ಸರಿ, ಇವಾಗ ಎಲ್ಲಿಂದ ಕಾಲ್ ಮಾಡ್ತಾ ಇದೀಯಾ? ಮನೇಲೇ ಇದ್ದೀನಿ. ಹುಷಾರು ಐಶು, ಮತ್ತೆ ಅಮ್ಮ ಬಂದರೆ ಆಯಿತು. ನನ್ನಿಂದ ಸುಮ್ಮನೆ ನೀನು ನೋವು ತಿನ್ಬೇಡ. ಹಾಗೇನಿಲ್ಲ, ಫೋನ್ ನಂಬರ್ ಇದೆಯೋ ಇಲ್ವಾ ಅಂತ ನೋಡಿದೆ. ಜೈ ಏನು ಅಂದಿಲ್ಲ ತಾನೇ? ಏನು ಅಂದಿಲ್ಲ ಮಧು. ಸರಿ, ನಾಳೆ ಕಾಲೇಜಪ್ಪ ಸಿಗ್ತೀನಿ. ಓಕೆ? ಮತ್ತೆ ಇನ್ನೇನು ಸಮಾಚಾರ? ಹೇಳಿ ನೀವೇ. ಮನೇಲಿ ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ ಅಂದರೆ ಪರವಾಗಿಲ್ಲ ಐಶು, ಫೋನ್ ಕಟ್ ಮಾಡು. ಸರಿನಾ? ನನಗೇನು ಬೇಜಾರಿಲ್ಲ, ಬಟ್ ನಿನಗೇನು ಹರ್ಟ್ ಆಗಬಾರ್ದು ಅಷ್ಟೇ. ಸರಿ, ನಾಳೆ ಕಾಲ್ ಮಾಡಲಾ? ಓಕೆ, ಹುಷಾರು. ಬಾಯ್. ಸರಿ ಮಧು, ಬಾಯ್.